ಅದು ಯಾವುದೋ ಇವತ್ತು ರಿಲೀಸ್ ಆಗೈತಂತೆ ಅವ್ರು ತಿಗ್ದಿಂದ ಎಲ್ಲ ಓಡೋದು. ಅವನ ಇದ್ರೆ ಅವ್ನು ಬದುಕ್ತಾನೆ ಅಲ್ಲಿ. ನಮಗೆ ಬದುಕ್ಬೇಕು ಪಾಪ. ನಮ್ಮಲ್ಲಿ ತುಂಬ ಟ್ವಿಸ್ಟ್ಗಳೆಲ್ಲ ಅವ್ರು ಇನ್ಸ್ಪೆಕ್ಟರ್ ಅನ್ನೋ ಪದನೇ ಗೊತ್ತಿಲ್ಲ, ಆ ಥರ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿ ಹೊಸಬ್ರಿಗೆಲ್ಲರಿಗೂ ಬೆಂತಿಡ್ಬೇಕಂತೇಳಿ ಕರ್ನಾಟಕ ಜನದಲ್ಲಿ ಸಕ್ಕತ್ತಾಗಿದೆ. ಥ್ರಿಲ್ಲಿಂಗ್ ಆಗಿರ್ಬೋದು, ಆ್ಯಕ್ಷನ್ ಅಂತ ಹೀರೋ ಎಂಟ್ರಿ ಆಗಿರ್ಬೋದು, ವಿಲನ್ ಅಂತ ಇವಿ ಸೈಕಾಗಿದೆ. ಏನು ಇರಬೇಕು ಅವೆಲ್ಲ ಕೆಪಾಸಿಟಿ ಇಟ್ಕೊಂಡು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇನ್ನೆಂಗ ಬೆಳೆಯೋದು ನಮ್ಮ ಹುಡುಗರೆಲ್ಲ ಹೊಸಬ್ರು ಬೆಳಿಬೇಕು ಫಸ್ಟ್ ಆಫ್ ಆಲ್. ರಘು ಅವರು ಅಂತಂದ್ರೆ ಬರೀ ಕಾಮಿಡಿ ಲೆವೆಲಲ್ಲೇ ಥಿಂಕ್ ಮಾಡ್ತಿದ್ದೆ, ಅಂದರೆ ಅವರು ಹೀರೋ ಲೆವೆಲಲ್ಲಿ ಬಂದ್ಬಿಟ್ಟು ಆ ಥರ ಚೆನ್ನಾಗಿ ಎಲ್ಲರೂ ಇಲ್ಲಿ ಬಂದು ಎಲ್ಲ ಮಾತಾಡಿ ನಮ್ಮ ಬೆಳೆಸ್ರಿ ಹೊಸಬರನ್ನ ಪಾಪ. ಇಲ್ಲಿ ಏನು ನಡೀತಿದೆ ಅನ್ನೋ ಒಂದು ವಿಲೇಜ್ ಕಂಟೆಂಟ್ ಇಟ್ಕೊಂಡು ಮಾಡಿದ್ದಾರೆ. ತುಂಬ ಅದ್ಭುತವಾಗಿ ಬಂದಿದೆ. ಹುಡುಗರನ್ನ ನಮ್ಮ ಹೊಸ ಪ್ರತಿಭೆಗಳಿಲ್ಲಿ ನಮ್ಮ ಕನ್ನಡದ ಕಲಾವಿದರನ್ನ ಫಸ್ಟ್ ಆಫ್ ಆಲ್ ಬೆಳೆಸ್ರಿ. ನೀವು ಬಂದು ನಿಮ್ಗೆ ಒಳ್ಳೆ ಮಾತು. ನನ್ಗೇನಪ್ಪ ಅಂದ್ರೆ ಪ್ರತಿಯೊಂದು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಪ್ರತಿಯೊಬ್ಬರು ನೋಡುವಂತಹ ಮೂವಿ ಆಗೈತೆ. ನಮ್ಮನ್ನ ಅವ್ರ ತಿಗ್ದಿಂದ ಎಲ್ಲ ಹೋಗೋದು ಕೋಪ ಬರುತ್ತೆ ರೀ ನಿಜವಾಗ್ಲು. ಫಸ್ಟ್ ಟೈಮ್ ಬಟ್ ಮೂವಿ ವಾಸ್ ಸೂಪರ್ ಆಗಿತ್ತು. ನಾವು ಹೋಗ್ಬಿಡ ₹100 ಟಿಕೆಟ್ ಕೊಟ್ಟು ನೋಡ್ಬಿಟ್ರೆ ಸಿನಿಮಾಗಳಲ್ಲಿ ಅಲ್ಲಿ ಹೋಗ್ಬಿಟ್ಟು ಮಾಲಲ್ಲಿ 1000 ಕೊಟ್ಬಿಟ್ಟು ಯಾವುದೋ ತೆಲುಗು ಸಿನಿಮಾ ನೋಡಿದ್ನಂತೆ. ಅಲ್ಲಿ ತುಂಬ ಟ್ವಿಸ್ಟ್ಗಳೆಲ್ಲ ಅವ್ರು ಇನ್ಸ್ಪೆಕ್ಟರ್ ಅನ್ನೋ ಪದನೇ ಗೊತ್ತಿಲ್ಲ, ಆ ಥರ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತೆ ತಿರ್ಗಾ ನೆಕ್ಸ್ಟ್ ನಡೀತಿದೆ, ತಿರ್ಗಿ 2ನೇ ಭಾಗನೂ ಕೊಟ್ಟಿದ್ದಾರೆ. ಅದು ತುಂಬ ಚೆನ್ನಾಗಿ ಬರುತ್ತೆ, ಇದಕ್ಕಿಂತ ಚೆನ್ನಾಗಿ ಬರುತ್ತೆ ಅನ್ನೋದು ಒಂದು ಚೆನ್ನಾಗಿದೆ ಸರ್. ನಾವು ಇದು ಅಂದರೆ ಅವ್ರನ್ನ ಫಸ್ಟು ಸೀರುಂಡೆ ಅನ್ನೋದು ತುಂಬ ವರ್ಷದಿಂದ ನೋಡ್ತಿದ್ದೆ. ಸೀರುಂಡೆ ಅನ್ನೋದು ಒಂದು ಇದು ಬರ್ತಿತ್ತು, ಅದಾದಮೇಲೆ ಕಾಮಿಡಿ ಕಿಲಾಡಿಗಳು ಬಂದರೆ ಅಲ್ಲಿಂದ ಫಾಲೋ ಮಾಡ್ಕೊ ಬಂದಿದ್ದು. ಆ ಫಾಲೋ ಮಾಡ್ಕೊ ಬಂದಮೇಲೆ ಅವರು ಕಾಮಿಡಿ ಮ್ಯಾನ್ ಹೀರೋ ಥರ ಮಾಡ್ತಾರೆ ಅಂದ್ಕೊಂಡೆ. ಅಂದರೆ ಕಾಮಿಡಿ ಸೆನ್ಸ್ ಇರುತ್ತೆ, ಅಂದರೆ ಹೀರೋ ಆಕ್ಷನ್ ಸೆನ್ಸ್ ಇರುತ್ತೆ ಅಂದ್ಬಿಟ್ಟು ಆಕ್ಷನಲ್ಲಿ ತುಂಬ ಒಬ್ಬ ಹೀರೋಗೆ ಏನು ಇರಬೇಕು ಅವೆಲ್ಲ ಕೆಪಾಸಿಟಿ ಇಟ್ಕೊಂಡು ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನಗೂ ತುಂಬ ಇಷ್ಟ ಆಯ್ತು. ನಾನು ಕಾಮಿಡಿ ಲೆವೆಲಾಗಿ ರಘು ಅವರು ಅಂತಂದರೆ ಬರೀ ಕಾಮಿಡಿ ಲೆವೆಲಲ್ಲೇ ಥಿಂಕ್ ಮಾಡ್ತಿದ್ದೆ, ಅಂದರೆ ಅವರು ಹೀರೋ ಲೆವೆಲಲ್ಲಿ ಬಂದ್ಬಿಟ್ಟು ಆ ಥರ ಚೆನ್ನಾಗಿ ಮಾಡಿದ್ದಾರೆ. ನನಗೆ ತುಂಬ ಇಷ್ಟ ಆಗಿದೆ ಇದು ಫಿಲ್ಮ್. ಹೊಸ ಪ್ರತಿಭೆಗಳಿಗೆ ಅವಕಾಶ ಸಿಗೋದೇ ಕಷ್ಟ. ಅದರಲ್ಲಿ ತುಂಬ ರಾಘವ್ ಸರ್ ನಿರ್ದೇಶನದಲ್ಲಿ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಆದಷ್ಟು ಎಲ್ಲ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಸಪೋರ್ಟ್ ಮಾಡಿ ಹೊಸಬ್ರಿಗೆಲ್ಲರಿಗೂ ಬೆಂತಿಡ್ಬೇಕಂತೇಳಿ ಕರ್ನಾಟಕ ಜನದಲ್ಲಿ. ಸೊ ಖಂಡಿತ ಒಂದು ದೇವರ ಸೃಷ್ಟಿಯಲ್ಲಿ ಏನು ನಡೀತಿದೆ ಅನ್ನೋ ಒಂದು ವಿಲೇಜ್ ಕಂಟೆಂಟ್ ಇಟ್ಕೊಂಡು ಮಾಡಿದ್ದಾರೆ. ತುಂಬ ಅದ್ಭುತವಾಗಿ ಬಂದಿದೆ. ಎಲ್ಲ ಆಡಿಯನ್ಸು ಸಪೋರ್ಟ್ ಮಾಡ್ತಿದ್ದಾರೆ. ದಯವಿಟ್ಟು ನಮ್ಮ ಕನ್ನಡ ಆಡಿಯನ್ಸ್ ಎಲ್ಲ ಬಂದು ಸಿನಿಮಾ ನೋಡಲಿ, ಸಕ್ಸಸ್ ಮಾಡಲಿ ಅಂತ ಕೇಳ್ಕೊತೀನಿ. ಒಳ್ಳೆಯದಾಗಲಿ. ಆಗಿದೆ ಫ್ಯಾಮಿಲಿ ವಾರಂಟೆಡ್ ಮೂವಿ, ಸಕ್ಕತ್ತಾಗಿದೆ. ಥ್ರಿಲ್ಲಿಂಗ್ ಆಗಿರ್ಬೋದು, ಆ್ಯಕ್ಷನ್ ಅಂತ ಹೀರೋ ಎಂಟ್ರಿ ಆಗಿರ್ಬೋದು, ವಿಲನ್ ಅಂತ ಇವಿ ಸೈಕಾಗೈತೆ. ಇನ್ನು ಹೀರೋ ಎಂದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆರಾಮಾಗಿ ನೋಡ್ಬೋದು. ಫ್ಯಾಮಿಲಿ ವಾರಂಟೆಡ್ ಮೂವಿ. ಸೊ ಯಾವುದೇ ಕಾರಣಕ್ಕೂ ಯಾರು ಮಿಸ್ ಮಾಡೋವಂಥ ಮೂವಿ ಆಗಲ್ಲ. ಪ್ರತಿಯೊಂದು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಪ್ರತಿಯೊಬ್ಬರು ನೋಡುವಂತಹ ಮೂವಿ ಆಗೈತೆ. ಸೊ ಪ್ರತಿಯೊಬ್ಬರಿಗೂ ಆರಾಮಾಗಿ ನೋಡಿ. ಸೂಪರ್. I watched first time but ಮೂವಿ ವಾಸ್ ಸೂಪರ್ ಆಗಿತ್ತು. ಸೊ ಹೀರೋ ಆ್ಯಕ್ಟಿಂಗ್ ಇರಲಿ, ವಿಲನ್ ಆ್ಯಕ್ಟಿಂಗ್ ಇರಲಿ, ಸಖತ್ತಾಗಿತ್ತು. ಐ ಲೈಕ್ ಸೋ ಮಚ್ ದಟ್ ಮೂವಿ. ಇಲ್ಲ, ನಾನು ಆ್ಯಕ್ಚುಲಿ ಅವ್ರನ್ನ ಫಸ್ಟ್ ಟೈಮ್ ಮೂವಿಯಲ್ಲಿ ವಾಚ್ ಮಾಡಿರೋದು. ಸೊ ಆ್ಯಕ್ಟಿಂಗ್ ಮಾತ್ರ ಸಖತ್ತಾಗಿತ್ತು ಸರ್. ಇಟ್ ವಾಸ್ ಸೊ ಲೈಕ್ ಐ ಆಮ್ ಫೀಲಿಂಗ್ ಸೊ ಹ್ಯಾಪಿ. ಹೊಸ ಪ್ರತಿಭೆಗಳು ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಫಸ್ಟ್ ಆಫ್ ಆಲ್ ಎಲ್ಲರೂ ಹೊಸಬ್ರೆ. ಆ ಮುನಿ ಸರ್ ಏನೋ ಒಬ್ಬರು ಸೀನಿಯರ್ ಇದ್ದಾರೆ, ಮತ್ತು ನಮ್ಮ ರಘು ಅವರು ಒಬ್ಬರಿದ್ದಾರೆ ಪಾಪ ಎಕ್ಸ್ಪೀರಿಯನ್ಸ್ ಆರ್ಟಿಸ್ಟು, ಮತ್ತು ಅಪೂರ್ವ ಮೇಡಮ್ ಇದ್ದಾರೆ. ಮನೋಜು ಎಕ್ಸ್ಪೀರಿಯನ್ಸ್ ಆರ್ಟಿಸ್ಟೇ. ಅವನು ಆರೆಂಜ್ಗೆಲ್ಲ ಫೈಟ್ ಮಾಡೋಣಂದರೆ ಇನ್ನು ಎಕ್ಸ್ಪೀರಿಯನ್ಸ್ ಆರ್ಟಿಸ್ಟ್ ಈಸ್ ಗುಡ್ ಫೈಟರ್ ಆ್ಯಕ್ಚುಲಿ. ಫಸ್ಟ್ ಆಫ್ ಆಲು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸರ್. ಇವರೆಲ್ಲ ಈ ಟೀಮೆಲ್ಲ ಇಷ್ಟು ಚೆನ್ನಾಗಿ ಸಿನಿಮಾ ಕಂಟೆಂಟ್ ಬಂದಿದೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಾನು ಏನು ಎಕ್ಸ್ಪೆಕ್ಟ್ ಮಾಡಿರಲಿಲ್ವೋ, ಇವಾಗ ಸಿನಿಮಾ ನೋಡಿದ್ಮೇಲೆ ಒಂದು ಕ್ಷಣ ಗಾಬರಿ ಆಯ್ತು ನನಗೆ. ಏನು ಕ್ಯಾರೆಕ್ಟ್ರು ನೋಡೋಕ್ಕೆ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಗೊತ್ತಾ ಡೈರೆಕ್ಟ್ರು ಪಾಪ. ಇದು ರೀ ಇಂಥ ಸಿನಿಮಾಗಳನ್ನ ಬೆಳೆಸಬೇಕು. ಅದು ಯಾವುದೋ ಇವತ್ತು ರಿಲೀಸ್ ಆಗೈತಂತೆ ಅವ್ರ ತಿಗ್ದಿಂದ ಎಲ್ಲ ಓಡೋದು. ಅವನ ಇದ್ರೆ ಅವ್ನು ಬದುಕ್ತಾನೆ ಅಲ್ಲಿ. ನಮಗೆ ಬದುಕ್ಬೇಕು ಪಾಪ. ನಮ್ಮ ಹುಡುಗರನ್ನ ನಮ್ಮ ಹೊಸ ಪ್ರತಿಭೆಗಳಿಲ್ಲಿ ನಮ್ಮ ಕನ್ನಡದ ಕಲಾವಿದರನ್ನ ಫಸ್ಟ್ ಆಫ್ ಆಲ್ ಬೆಳೆಸ್ರಿ. ನೀವು ಬಂದು ನಿಮ್ಗೆ ನಾವು ಹೋಗ್ಬಿಡ ₹100 ಟಿಕೆಟ್ ಕೊಟ್ಟು ನೋಡ್ಬಿಟ್ರೆ ಸಿನಿಮಾಗಳಲ್ಲಿ ಅಲ್ಲಿ ಹೋಗ್ಬಿಟ್ಟು ಮಾಲಲ್ಲಿ 1000 ಕೊಟ್ಬಿಟ್ಟು ಯಾವುದೋ ತೆಲುಗು ಸಿನಿಮಾ ನೋಡಿದ್ನಂತೆ. ಅವನ್ಯಾವನು ನನಗೆ ರಿವ್ಯೂ ಕೊಡ್ತಾವನೆ, ಬಂದು ಸ್ಟೋರಿ ಹೇಳ್ತಾವನೆ. ಇನ್ನೆಂಗ ಬೆಳೆಯೋದು ನಮ್ಮ ಹುಡುಗರೆಲ್ಲ ಹೊಸಬ್ರು ಬೆಳಿಬೇಕು ಫಸ್ಟ್ ಆಫ್ ಆಲ್. ನಮ್ಮನ್ನ ಅವ್ರ ತಿಗ್ದಿಂದ ಎಲ್ಲ ಹೋಗೋದು ಕೋಪ ಬರುತ್ತೆ ರೀ ನಿಜವಾಗ್ಲು. ನಾನು ಒಂದು ಕಲಾವಿದ, ನಾನು ಕಷ್ಟ ಪಡ್ತಾ ಇದ್ದೀನಿ, ಇವಾಗಲೂ ಪಡ್ತಾ ಇದ್ದೀನಿ. ಆದರೆ ಒಳ್ಳೆ ಮಾತು. ನನಗೇನಪ್ಪ ಅಂದರೆ ಫಸ್ಟ್ ಆಫ್ ಆಲ್ ನಮ್ಮ ಕರ್ನಾಟಕದಲ್ಲಿರುವಂಥ ನಮ್ಮ ಕನ್ನಡಿಗರು ಹೀರೋಗಳಾಗ್ತಾ ಇದ್ದಾರೆ. ಹೊಸಬ್ರೆಲ್ಲ ಹೊಸ ಪ್ರತಿಭೆಗಳೆಲ್ಲ ಹೀರೋಗಳಾಗ್ತಿದ್ದಾರೆ. ಇಂಥವ್ರನ್ನ ಸಾಥ್ ಕೊಟ್ಟು ಒಂಚೂರು ಹಿಂಗೆ ಪುಷ್ ಮಾಡಿಬಿಟ್ರೆ ಅವರೆಲ್ಲ ಹೋಗ್ಬಿಡ್ತಾರೆ. ಬರೀ ಅನ್ಯ ಭಾಷೆ ಸಿನಿಮಾ ರಿಲೀಸ್ ಆಗುತ್ತೆ, ಹೋಗ್ತಾರೆ, ಅವ್ರಿಗೆ ಜೈಕಾರ ಹೊಡಿತಾರೆ.
ಫಸ್ಟ್ ಇಲ್ಲಿ ಬೆಳೀರಯ್ಯ ಎಲ್ಲರೂ ಬಂದು ಇಲ್ಲಿ ಬಂದು ಎಲ್ಲ ಮಾತಾಡಿ ನಮ್ಮ ಬೆಳೆಸ್ರಿ ಹೊಸಬರನ್ನ ಪಾಪ ಅಷ್ಟೇ ನಾನು ಕೇಳ್ಕೊಳ್ಳೋದು ರೀ. ಸಿನಿಮಾ ನನಗೆ ಒಂಚೂರು ಬೋರಿಂಗ್ ಅನಿಸಿಲ್ಲ, ಯಾಕಂದರೆ ಹಳ್ಳಿ ಸೊಗಡು ಎಲ್ಲ. ನಾನು ಫಸ್ಟೇ ನೇಚರ್ ಲವರು, ಹೇಳಿ ಕೇಳಿ ನಂಗೆ ನೇಚರ್ ಅಂದರೆ ತುಂಬ ಇಷ್ಟ. ಆ ನೇಚರ್ಗೆ ನಾನು ತುಂಬ ಫಿದಾ ಆಗಿಬಿಟ್ಟೆ. ಫಸ್ಟ್ ಆಫ್ ಆಲ್ ಡೈರೆಕ್ಟರ್ ಚೂಸ್ ಮಾಡಿರೋಂಥ ಲೊಕೇಶನ್ ತುಂಬ ಮುದ್ದಾಗಿದೆ. ಹೆಂಗಿತ್ತು ಗೊತ್ತಾ ವೈಬ್ಸು, ಅದರಲ್ಲಿ ಫೈಟ್ ಅಂತೂ ಇವನು ನಮ್ಮ ಮನೋಜ್ ಬಗ್ಗೆ ಹೇಳಂಗೆ ಇಲ್ಲ. ಅವನು ಆ್ಯಕ್ಚುಲಿ ರಿಯಲ್ ಫೈಟ್ರ್ ಆ್ಯಕ್ಚುಲಿ ಮನೋಜು. ಆ ಫೈಟ್ರ್ ಅನ್ನೋ ಪದಕ್ಕೆ ಒಂದು ಅರ್ಥ ಕೊಟ್ಟಿದ್ದಾನೆ ಅಷ್ಟೇ. ನಾನು ಜಾಸ್ತಿ ಹೇಳಲ್ಲ ನೋಡ್ರಿ. ಸುಮಾರು ಡ್ರೀಮ್ ಇಟ್ಕೊಂಡು ಬಂದಿರ್ತಾರೆ ಪಾಪ ಕಲಾವಿದರು, ಮನೆಗಳಲ್ಲಿ ಉಗಿಸ್ಕೊಂಡು ಲವ್. ನಮ್ಮ ತಂದೆ ಏನಂತಾರೆ ಗೊತ್ತಲ್ಲೋ, ನಿಮ್ಗೆ ಯಾಕೋ ಇವೆಲ್ಲ ತಿಕ್ಕಾ ಮುಚ್ಕೊಂಡು ಮನೆಯಲ್ಲಿರೋ, ನಾನು ನೋಡ್ಕೊಳ್ಳೋಣ, ನಾವು ಬೆಳೆದಾಗ ದುಡ್ಡಿದ್ದಾಗ ನಾನು ನಿಮ್ಗೆ ಪ್ರೊಡ್ಯೂಸ್ ಮಾಡ್ತೀನಿ, ಇಷ್ಟು ಕಷ್ಟ ಯಾಕೋ ಪಡ್ತೀಯ ಅಂತಾರಪ್ಪ. ನಿನ್ಗೆ ದುಡ್ಡು ಹಾಕ್ತೀಯ ಅಂತಲ್ಲ, ನನಗೊಂದು ಕಲೆ, ನನಗೆ ತುಂಬ ಕ್ಯೂರಿಯಾಸಿಟಿ. ಅದ್ರ ಮೇಲೆ ಏನಿರುತ್ತೆ, ಇನ್ನೂ ಏನಿರುತ್ತೆ, ಯಾರ್ಯಾರ ಡೈರೆಕ್ಷನ್ ಹೆಂಗಿರುತ್ತೆ ಎಲ್ಲ ತಿಳ್ಕೊಳ್ಳೋದು ನನ್ನ ಕ್ಯೂರಿಯಾಸಿಟಿ ಜಾಸ್ತಿ. ಒಬ್ಬೊಬ್ರು ಪಾಪ ಕಲಾವಿದರು ತುಂಬ ಕನಸುಗಳು ಕಟ್ಕೊಂಡಿರ್ತಾರೆ. ದಯವಿಟ್ಟು ಇದಕ್ಕೆಲ್ಲ ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಒಂದು ಉತ್ತರ ಕೊಟ್ಟರೆ ನಮ್ಮ ಕನ್ನಡಿಗರು ಆವತ್ತಿನ ದಿನ ನಮ್ಮ ಸಿನಿಮಾಗಳು ಗೆಲ್ಲುತ್ತೆ. ನಮ್ಮ ಕರ್ನಾಟಕದಲ್ಲಿ ಎಲ್ಲ ಹೀರೋಸ್ಗೆ ಒಂದು ಒಳ್ಳೆ ಹೆಸರು ಬರುತ್ತೆ, ಇಡೀ ಕಲಾವಿದರಿಗೆ. ಸೊ ಎಲ್ಲರೂ ಬಂದು ಸಿನಿಮಾ ನೋಡಿ ಅಷ್ಟೇ ನನಗೆ ಕೇಳೋದು.